ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 27 ಮೇ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ. ನಿಫ್ಟಿ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,826.20 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 174.95 ಪಾಯಿಂಟ್ಸ್ಗಳ ಒಂದು ಇವತ್ತು ಇಳಿಕೆ ತೋರಿಸಿದೆ. ಹಾಗೆ ಸೆನ್ಸೆಕ್ಸ್ ನೋಡಿದ್ರೆ ಸುಮಾರು 624.82 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿದೆ. ಕ್ಲೋಸ್ ಆಗಬೇಕಾದ್ರೆ 81,551.63 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನಾವು ನೋಡೋದಾದರೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಸುಮಾರು 3.43% ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ಇಂಡ್ ಬ್ಯಾಂಕ್, ಟ್ರೆಂಡ್, ಸನ್ ಫಾರ್ಮಾ, ಅಡಾನಿ ಪೋರ್ಟ್ಸ್, ನೆಸ್ಲೆ ಇಂಡಿಯಾ, ಭಾರತ್ ಎಲೆಕ್ಟ್ರಾನಿಕ್ಸ್, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, SBI ಲೈಫ್ ಇನ್ಶೂರೆನ್ಸ್, ಬಜಾಜ್ ಆಟೋ, ಏಷ್ಯನ್ ಪೇಂಟ್ಸ್ ಈ ಇಷ್ಟು ಶೇರ್ಸ್ಗಳಲ್ಲಿ ನಿಫ್ಟಿ 50ನಲ್ಲಿ ಇವತ್ತು ಏರಿಕೆ ಆಗಿದೆ. ಹಾಗೆ IPO ನೋಡೋದಾದರೆ ದ ಲೀಲಾ ಶಾಕ್ಲೋಸ್ ಬೆಂಗಳೂರು ಲಿಮಿಟೆಡ್ ಇದು 28 ಅಂದರೆ ನಾಳೆ ಇದು ಕ್ಲೋಸ್ ಆಗುತ್ತೆ. ಅದೇ ರೀತಿ ಏಜಿಸ್ ಓಪ್ಯಾಕ್ ಟರ್ಮಿನಲ್ಸ್ ಲಿಮಿಟೆಡ್ ಇದೂ ಅಷ್ಟೇ, ಇದು ನಾಳೆ ಕ್ಲೋಸ್ ಆಗುತ್ತೆ IPO. ಹಾಗೆ ಇನ್ನು ಇಷ್ಟು IPOಗಳು ಬಂದಿದೆ. ಪ್ರೋಸ್ಟಾರ್ಮ್ ಇನ್ಫೋ ಸಿಸ್ಟಮ್ಸ್ ಲಿಮಿಟೆಡ್ ಇದ್ರ ಪ್ರೈಸ್ ರೇಂಜ್ ಬಂದು 95 ರೂಪಾಯಿಂದ 105 ರೂಪಾಯಿ, ಮಿನಿಮಮ್ ಇನ್ವೆಸ್ಟ್ಮೆಂಟ್ 13,490 ರೂಪಾಯಿ. ಹಾಗೆ ಇದು ಓಪನ್ ಆಗಿರೋದು 27 ಮೇ, ಇವತ್ತು ಕ್ಲೋಸ್ ಆಗೋದು 29 ಮೇ 2025 ಇದು ಕ್ಲೋಸ್ ಆಗುತ್ತೆ. ಇವತ್ತಿಗೆ ನಾವು ಅಪ್ಡೇಟ್ ನೋಡಿದ್ರೆ ಸುಮಾರು 4 ಪಟ್ಟಷ್ಟು ಇದರಲ್ಲಿ ಆಲ್ರೆಡಿ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಬ್ಲೂ ವಾಟರ್ ಲಾಜಿಸ್ಟಿಕ್ ಲಿಮಿಟೆಡ್ NSE ಇದು SME IPO, ಇದ್ರ ಪ್ರೈಸ್ ರೇಂಜ್ ಬಂದು ಇವತ್ತು ಓಪನ್ ಆಗಿರೋದು 132 ರೂಪಾಯಿಂದ 135 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 132,000 ರೂಪಾಯಿ ಇದೆ. ಹಾಗೆ ಇದು 29ನೇ ತಾರೀಕು ಇದು ಕ್ಲೋಸ್ ಆಗಿದೆ. ರಿಟೇಲ್ ಕ್ಯಾಟಗರಿನಲ್ಲಿ 2 ಲಕ್ಷದ ತನಕ ಇದು ಇನ್ವೆಸ್ಟ್ ಮಾಡ್ಬೋದು. ಹಾಗೆ ನಿಖಿತಾ ಪೇಪರ್ಸ್ ಲಿಮಿಟೆಡ್ NSE ಇದು SME IPO, ಇದು ಇವತ್ತು ಓಪನ್ ಆಗಿದೆ. ಪ್ರೈಸ್ ರೇಂಜ್ ಬಂದು 95 ರೂಪಾಯಿಂದ 104 ರೂಪಾಯಿ ಇದೆ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟು 114,000 ರೂಪಾಯಿ ಇದೆ. 29ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 2 ಲಕ್ಷದ ತನಕ ಇನ್ವೆಸ್ಟ್ಮೆಂಟ್ ಇದೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್